ಇವತ್ತು ನಾನು ಒಂದು ವಿಷಯದ ಬಗ್ಗೆ, ಆಧ್ಯಾತ್ಮದ ವಿಷಯ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಶೂನ್ಯ. ಶೂನ್ಯ ಅಂದ್ರೇನು? ಜೀರೋ. ಇಂಗ್ಲೀಷಲ್ಲಿ ಜೀರೋ ಅಂತಾರೆ, ಕನ್ನಡದಲ್ಲಿ ಶೂನ್ಯ ಅಂತಾರೆ, ಹಿಂದಿ, ಸಂಸ್ಕೃತ, ಕೆಲವೊಂದು ಭಾಷೆಗಳಲ್ಲಿ ಶೂನ್ಯ ಅಂತಾರೆ. ಪೂಜಿ, ಕನ್ನಡದಲ್ಲಿ ಪೂಜಿ. ಶೂನ್ಯ ಅಂದರೆ ಏನೂ ಇಲ್ಲದೇ ಇರತಕ್ಕಂಥದ್ದು. ಅದು ನಿರ್ಲಿಪ್ತ ಇರ್ತದೆ. ಅದು ಅಧಿಕನೂ ಅಲ್ಲ, ಋಣನೂ ಅಲ್ಲ. ಈಗ ಮನುಷ್ಯ ತನ್ನ ಜೀವನದಲ್ಲಿ ಹುಟ್ಟಿದ ಕ್ಷಣದಿಂದ ತನ್ನ ಕೊನೆ ಉಸಿರು ಎಳೆಯುತ್ತಾನೂ ಎಲ್ಲರೂ ಅಲ್ಲ, ಕೆಲವೊಂದು ಜನರು ನಾನು, ನನ್ನದು, ನಂದು ಹೀಗೆಲ್ಲ ಮಾತಾಡ್ಕೋತಾರೆ. ಆ ಒಂದು ಭಾವ ಇರ್ತದೆ. ಗರ್ವ, ಘಮಂಡತನ, ನಾನು ಮಾಡಿದೆ, ಇದು ನನ್ನಿಂದ ಆಯಿತು, ಇದು ನಂದಿದೆ, ಇದು ನಾನು ಮಾಡಿದೆ ಅಂತಿಕೊಂಡು ಇಷ್ಟೆಲ್ಲ ಆಯಿತು, ನಾನು ಮಾಡದೇ ಇದ್ದರೆ ಇದೇನಾಗ್ತಿತ್ತು, ಏನೂ ಆಗ್ತಿದ್ದಿಲ್ಲ, ನಾನು ಇಷ್ಟೊಂದು ಕಷ್ಟಪಟ್ಟು ನಿಂತ್ಕೊಂಡು ನನ್ನಿದಾಯಿತು, ಇದೆಲ್ಲನೂ ನಾನು, ಇದು ನಂದಿದು, ಹೀಗೆ ಹೇಳ್ತಾ ಹೋಗ್ತಾನೆ. ಆಮೇಲೆ ಇನ್ನೊಂದು ಕಡೆ ಅಂತಾನೆ, ಗರ್ವ ಬರುತ್ತೆ, ಅಹಂಕಾರ ಬರುತ್ತೆ. ಅಹಂಕಾರ ಯಾವುದು? ಅಹಂಕಾರ ಯಾವಾಗ ಬರುತ್ತೆ? ಅಹಂಕಾರ ಅನ್ನೋದು ಅಹಂಕಾರ ಕೇವಲ ತೋರಿಸೋದು ಅಷ್ಟೇ ಅಲ್ಲ, ಯಾರ ಜೊತೆಗೆ ಮಾತಾಡೋದೇ ಒಳಗೆ ಭಾವಿಸೋದು. ಅಹಂಭಾವ ಅಂತಾರೆ, ಅಹಂಕಾರ ಭಾವ. ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದೆ, ಓಹೋ ಇದು ನಾನು ಮಾಡಿದೆ, ಇದು ನಾನೇ ಮಾಡಿದೆ, ಸ್ವಲ್ಪ ಯಾರಿಗೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಥವಾ ಏನೋ ಆಯಿತು ಅಂತಾರೆ, ಇದು ನನ್ನದು. ಅಹಂಕಾರ ಭಾವ. ಈ ಅಹಂಕಾರ ಭಾವ, ನಾನು, ನಂದು, ಇದೆಲ್ಲ ಏನು ಹೇಳಿದೆ, ಇದು ಯಾವುದು ನಿಜವಾದ ವಾಸ್ತವಿಕದಲ್ಲಿ ಇದು ಸುಳ್ಳು, ಇದು ಮಿಥ್ಯ. ಇದು ನಾನು ಅನ್ನೋದು ಈ ವಿಶ್ವದಲ್ಲಿ, ಈ ಬ್ರಹ್ಮಾಂಡದಲ್ಲಿ ಒಂದೇ ಒಂದು ವಸ್ತು ಇದೆ. ಅದು ಯಾವುದು ಅಂತಂದರೆ ಪರಮಾತ್ಮ ಸೃಷ್ಟಿಕರ್ತ. ಈ ಬ್ರಹ್ಮಾಂಡವನ್ನು, ಈ ಒಂದು ಬ್ರಹ್ಮಾಂಡ ಅಲ್ಲ, ಮೇಲೆ ಆಕಾಶದಲ್ಲಿ, ನೆಲೆ ಇಲ್ಲದಂಥ ಆಕಾಶದಲ್ಲಿ, ದಂಡೆ ಇಲ್ಲದಂಥ ಆಕಾಶದಲ್ಲಿ ಇಂತಹ ನಮ್ಮಂಥ ಬ್ರಹ್ಮಾಂಡಗಳು ಲೆಕ್ಕವಿಲ್ಲ. ಅಷ್ಟು ಬ್ರಹ್ಮಾಂಡಗಳಿದ್ದಾವೆ. ಅದು ಎಣ್ಸೋಕ್ಕೆ ಬರಲ್ಲ. ಹೆಂಗೆ ಎಣ್ಸೋಕ್ಕೆ ಬರಲ್ಲ ಅಂತಂದರೆ, ಸಮುದ್ರದ ದಂಡೆಯಲ್ಲಿ ಉಸುಕಿನ ಕಣ ಇರ್ತವೆ, ಅವನು ಎಣ್ಸೋಕ್ಕೆ ಬರೋದಿಲ್ಲಲ್ಲ. ಹಾಗೆ ಅಷ್ಟು ಎಣ್ಸೋಕ್ಕೆ ಬರದೇ ಇರ್ತಕ್ಕಂಥ ನಕ್ಷತ್ರಗಳ ಥರ ಇರತಕ್ಕಂಥ ಬ್ರಹ್ಮಾಂಡಗಳಿದ್ದಾವೆ. ಒಂದೊಂದು ಬ್ರಹ್ಮಾಂಡದಲ್ಲಿ ಜೀವಿಗಳಿದ್ದಾವೆ, ಒಂದೊಂದು ಬ್ರಹ್ಮಾಂಡದಲ್ಲಿ ಕೂಡ ದೇವರಿದ್ದಾರೆ, ನರಕ, ಸ್ವರ್ಗ ಎಲ್ಲನೂ ಇಲ್ಲಿ ನಾವೇನು ಅನುಭವಿಸ್ತದೆ ಎಲ್ಲನೂ ಇದೆ. ಈ ಬ್ರಹ್ಮಾಂಡ ಇಷ್ಟೊಂದು ವಿಶಾಲವಾದಂಥ ಲೆಕ್ಕವಿಲ್ಲದಂಥ ಬ್ರಹ್ಮಾಂಡಕ್ಕೆ ಒಬ್ಬ ದೇವರಿದ್ದಾನೆ, ಪರಮಾತ್ಮ ಇದ್ದಾನೆ. ಒಬ್ಬನೇ ದೇವರಿದ್ದಾನೆ. ಕೇವಲ ನಾವು ನಮ್ಮ ಬ್ರಹ್ಮಾಂಡದ ಬಗ್ಗೆ ನಾನು ಮಾತಾಡ್ತೀನಿ ಈಗ. ಹೀಗೆ ಲೆಕ್ಕವಿಲ್ಲಂಥ ಬ್ರಹ್ಮಾಂಡಗಳಿದ್ದಾವೆ. ತಿಳ್ಕೊಳ್ಳಿ, ಸಮುದ್ರ ದಂಡೆಗೆ ಉಸುಕಿರುತ್ತದೆ, ಅದನ್ನು ಲೆಕ್ಕ ಮಾಡೋಕ್ಕಾಗುತ್ತಾ? ಅಷ್ಟು ಬ್ರಹ್ಮಾಂಡಗಳಿದ್ದಾವೆ. ಮತ್ತು ಎಲ್ಲ ಬ್ರಹ್ಮಾಂಡಗಳು ಒಬ್ಬನೇ ಎಂಬ ಸೃಷ್ಟಿಕರ್ತ ಇದ್ದಾನೆ, ಅದು ಪರಮಾತ್ಮ ದೇವರಂದು ಬೇರೆ ಬೇರೆ ಧರ್ಮದವರು ಬೇರೆ ಥರ ಆ ಪರಮಾತ್ಮ, ಆ ಶಕ್ತಿನೇ ಬೇರೆ ಬೇರೆ ಧರ್ಮದವರು ಬೇರೆ ಥರ ಬೇರೆ ಹೆಸರಿಂದ ಕರೀತಾ ಇದ್ದಾರೆ. ನಾನು ಇಲ್ಲಿ ಧರ್ಮದ ವಿಷಯ ಮಾತಾಡಲ್ಲ, ಆತ್ಮಧರ್ಮದ ಬಗ್ಗೆ ಮಾತಾಡ್ತೀನಿ. ಪರಮಾತ್ಮನ ಧರ್ಮ ಈ ಬ್ರಹ್ಮಾಂಡದಲ್ಲಿ ಏನಿದೆ, ನಾನು ಅನ್ನೋದು ಏನಿದೆ? ಈ ಬ್ರಹ್ಮಾಂಡ ಅವನು ಸೃಷ್ಟಿ ಮಾಡಿದ್ದಾನೆ, ನಾವು ಸೃಷ್ಟಿ ಮಾಡಿದವ? ಮೇಲೆ ಆಕಾಶದಲ್ಲಿ ಸೂರ್ಯ ಬೆಳಗ್ತಾ ಇದ್ದಾನೆ, ಚಂದ್ರ ಬೆಳಗ್ತಾ ಇದ್ದಾನೆ, 9 ಗ್ರಹಗಳು ತಿರುಗುತ್ತಾ ಇದ್ದಾವೆ, ಸಮುದ್ರ ಇದೆ, ಭೂಮಿ ಇದೆ, ಕಾಡು ಇದೆ, ಅರಣ್ಯಗಳಿದ್ದಾವೆ, 84 ಲಕ್ಷ ಜೀವರಾಶಿಗಳಿದ್ದಾವೆ. ಆವಾಗಿನ ಕಾಲದ ವೇದೋಪನಿಷತ್ತುಗಳು ಬರೆದಂಥ ಲೆಕ್ಕ 84 ಲಕ್ಷ ಜೀವರಾಶಿಗಳು. ಈಗ ಎಷ್ಟಾಗಿದೋ ನಮಗೆ ಗೊತ್ತಿಲ್ಲ. ಅಷ್ಟೊಂದು ಜೀವರಾಶಿಗಳಿದ್ದಾವೆ. ಜಲಚರಗಳು, ಭೂಚರಗಳು, ವಾಯುಚರಗಳು, ಕ್ರಿಮಿ ಕೀಟಾಣು, ಮೈಕ್ರೋಸ್ಕೋಪ್ನಲ್ಲಿ ನೋಡ್ತಕ್ಕಂಥ ಕ್ರಿಮಿ ಕೀಟಾಣು ಹಿಡ್ಕೊಂಡು ದೈತ್ಯಾಕಾರದ ಡೈನೋಸಾರ್ವರೆಗೂ ಜೀವರಾಶಿಗಳಿದ್ದಾವೆ. ಈ ಎಲ್ಲ ಜೀವರಾಶಿಗಳನ್ನು ಬದುಕೋದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ ಪರಮಾತ್ಮ, ಸೃಷ್ಟಿಕರ್ತ. ಸರಿನಾ? ಬದುಕೋದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಅದನ್ನು ಎಕ್ಸ್ಪ್ಲೇನ್ ಮಾಡಲ್ಲ. ಈ ನಾನು ವಿಷಯ ಮಾತಾಡೋದು ನಾನು, ನನ್ನದು ಅಂಥದ್ದು. ಈ ಶರೀರ ಈ ಸದ್ದು ನಮ್ಮ ಶರೀರ ಇದೆ. ಆ ಶರೀರ ನಾವು ಹೆಂಗೆ ಪಡ್ಕೊಂಡೇವಿ?
ಹೆಂಗೆ ಪಡ್ಕೊಂಡೇವೆ ಶರೀರನ? ಏನು ನಾವೇನು ಭಗವಂತನ ಹುಟ್ಟೋಕ್ಕಿಂತ ಮುಂಚೆ ಭಗವಂತನ ಹತ್ರ ಹೋಗಿ, ನಾವು ಹುಟ್ಟೋಕ್ಕಿಂತ ಮುಂಚೆ ಭಗವಂತನ ಹತ್ರ ಹೋಗಿ, ದೇವರೇ ನಾನು ಇಂಥ ಊರಲ್ಲಿ ಹುಟ್ಟಬೇಕು, ಇಂಥ ತಂದೆ ತಾಯಿ ನನಗೆ ಬೇಕು, ಇಂಥ ಒಂದು ವ್ಯವಸ್ಥೆ ಬೇಕು, ಎಲ್ಲ ನಾನು ಇಷ್ಟು ಓದಬೇಕು, ಇಷ್ಟು ಬರೀಬೇಕು, ಇಷ್ಟು ಉದ್ಯೋಗ ಮಾಡ್ಬೇಕಂತ ಏನಾದರೂ ಅರ್ಜಿ ಹಾಕಿದ್ದೇವ? ನಾವು ಅರ್ಜಿ ಹಾಕಿದ್ದೇವ? ಇಲ್ಲ. ನಮ್ಮ ಹುಟ್ಟಿನ ಬಗ್ಗೆ ನಮಗೇ ಗೊತ್ತಿಲ್ಲ. ನಮಗೆ ಈ ತಂದೆ ಬಂದ, ಈ ತಂದೆ ತಾಯಿ ಎಲ್ಲಿ ಮನೆತನದಲ್ಲಿ ನಾವು ಹುಟ್ಟಿದ್ದೀವಿ, ಈ ಊರಲ್ಲಿ ಹುಟ್ಟಿದ್ದೀವಿ. ಯಾಕೆ ಹುಟ್ಟಿದ್ದೀವಿ ಅದರ ಹಿನ್ನೆಲೆ ಗೊತ್ತಾ? ನಾವೇನು ಅಪ್ಲಿಕೇಶನ್ ಹಾಕ್ಕೊಂಡು ನಾವು ಬಯಸಿ ಬಂದಿದ್ದೇವ? ನಾವು ಇಂಥ ತಂದೆ ತಾಯಿ ಬೇಕು, ಇಂಥ ಊರು ಬೇಕು, ಇಂಥ ಜಾಬ್ ಮಾಡಬೇಕು, ಇಂಥ ಕೆಲಸ ಮಾಡಬೇಕು ಅಂತ ಯಾವುದೂ ಇಲ್ಲ. ನಾನು ಹೇಳ್ತಾ ಇರೋ ಸತ್ಯನ ವೀಕ್ಷಕರೇ? ಸತ್ಯ ಏನಿದೆ? ನಮ್ಮ ಜನ್ಮ ರಹಸ್ಯನೇ ನಮಗೆ ಗೊತ್ತಿಲ್ಲ, ಹುಟ್ಟಿನ ರಹಸ್ಯನೇ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಕಡೆ ಯಾವುದೋ ವಿಷಯವಾಗಿ ಹೆಂಗೋ ನಾವು ಸಾಯ್ತೀವಿ. ಸತ್ತ ಮೇಲೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಯಾವುದಕ್ಕೆ ಹುಟ್ಟಿದೆ, ಯಾವುದಕ್ಕೆ ಆದಿದೆ, ಅದಕ್ಕೆ ಅಂತ್ಯ ಇದೆ, ಯಾವ ಸಾವಿದೆ. ಒಂದು ದಿವಸ ನಾವು ಸಾಯ್ತೀವಿ, ಎಷ್ಟೋ ವರ್ಷ ಬದುಕ್ತೀವಿ, ಸಾಯ್ತೀವಿ. ಸತ್ತ ಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಅದು ರಹಸ್ಯವಾಗಿದೆ. ಹುಟ್ಟೋಕ್ಕಿಂತ ಮುಂಚೆ ಏನಿತ್ತು ಅದು ಗೊತ್ತಿಲ್ಲ, ಹುಟ್ಟಿದ ನಂತರ ಸತ್ತ ಮೇಲೆ ಏನಂತೂ ಗೊತ್ತಿಲ್ಲ. ಜನ್ಮ ರಹಸ್ಯ ಗೊತ್ತಿಲ್ಲ, ಸತ್ತ ಮೇಲೆ ರಹಸ್ಯ ಗೊತ್ತಿಲ್ಲ. ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಏನು ಬದುಕ್ತಾ ಇದ್ದೇವೆ, ಬದುಕಿನಿದ್ದೇವೆ, ಇದು ಕೂಡ ನಮ್ಮ ಅನುಭವಕ್ಕೆ ಬರ್ತಾಯಿದೆ. ಆದರೆ ಈ ಬದುಕು ಕೂಡ ನಮ್ಮ ನಿಯಂತ್ರಣದ ಇಲ್ಲ ವೀಕ್ಷಕರೇ. ನಮ್ಮ ಜನ್ಮ ರಹಸ್ಯ ನಮ್ಮ ನಿಯಂತ್ರಣದಲ್ಲಿಲ್ಲ. ನಾವು ಸತ್ತ ಮೇಲೆ ಏನಾಗುತ್ತೆ ಅನ್ನೋದು ಅದು ಕೂಡ ನಮ್ಮ ನಿಯಂತ್ರಣದಲ್ಲಿಲ್ಲ. ಅಂದಮೇಲೆ ಈ ಬದುಕು ನಮ್ಮ ನಿಯಂತ್ರಣದಲ್ಲಿ ಇದೆಯಾ? ಒಪ್ಕೋತೀರ ನೀವು? ಇಲ್ಲ. ಹುಟ್ಟಿದ ಕ್ಷಣದಿಂದ ಸಾವಿನ ಕ್ಷಣದವರೆಗೂ ನಮ್ಮನ್ನು ಆಳುವಂಥ ಒಂದು ಶಕ್ತಿ ಇದೆ. ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದಂಥ ಭಗವಂತ ಪರಮಾತ್ಮ, ಒಬ್ಬನೇ ಒಬ್ಬ ಪರಮಾತ್ಮ ನಮ್ಮನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ನಮಗೊಂದು ಶರೀರ ಕೊಟ್ಟಿದ್ದಾನೆ. ಇಂಥ ತಂದೆ ತಾಯಿ, ಇಂಥ ಮನೆತನ, ಇಂಥ ಊರು, ಇಂಥ ಉದ್ಯೋಗ, ಇಂಥ ಹೆಂಡತಿ, ಇಂಥ ಮಕ್ಕಳು, ಇಂಥದ್ದೆಲ್ಲ ಕೊಟ್ಟು ಕಳಿಸಿದ್ದಾನೆ. ಅದು ಅವನ ಇಚ್ಛೆ ಪ್ರಕಾರ ನಾವು ಬದುಕ್ತಾ ಇದ್ದೇವೆ. ನಾವಿಲ್ಲಿ ಅಂದ್ಕೊಂಡಿದ್ದು ಏನೂ ಆಗಲ್ಲ. ನಾವು ಅದು ಸಾಧಿಸ್ತೀವಿ, ಇದು ಮಾಡ್ತೀವಿ, ಇದು ಮಾಡ್ತೀವಿ. ಏನು ಮಾಡ್ತೀವಿ ನೀ ಅಂದ್ಕೊಂಡಿದ್ದು ಆಗಲ್ಲ, ನಾವು ಅಂದ್ಕೊಂಡಿದ್ದಾಗಲ್ಲ. ಯಾವಾಗ ಆಗುತ್ತೆ? ನಾವು ಅಂದ್ಕೊಂಡಿದ್ದಾರೆ, ನಾವು ಅಂದ್ಕೊಂಡಿದ್ದು ಆ ಪರಮಾತ್ಮ ಅಂದ್ಕೊಂಡಿದ್ದು ಎರಡೂ ಮ್ಯಾಚ್ ಆಗಬೇಕು, ಹೊಂದಾಣಿಕೆ ಆಗಬೇಕು. ಆವಾಗ ಅದು ನಾವು ಅಂದ್ಕೊಂಡಿದ್ದಾಗುತ್ತೆ. ಆಗ ನಾವು ಅಂತೀವಿ ಪರಮಾತ್ಮ ಅಂದ್ಕೊಂಡಿದ್ದು, ಪರಮಾತ್ಮನ ಉದ್ದೇಶ, ಅವನೇನು ಅಂದ್ಕೋತಾನೆ, ನಾನೇನು ಅಂದ್ಕೋತೀನಿ, ಎರಡೂ ಹೊಂದಾಣಿಕೆ ಆಯಿತು ಅಂದರೆ ಆವಾಗ ಆ ಕೆಲಸ ಆಗತ್ತೆ ಅಂದ್ಕೊಂಡಿದ್ದು. ಆವಾಗ ನಾನೇನು ಮಾಡ್ತೀನಿ, ಅಹಂಭಾವ ಬರ್ತೀವಿ, ನಾನು ಸಾಧಿಸ್ದೆ ಅಂತ. ಇಲ್ಲ ಮಗು, ನೀನು ಸಾಧಿಸಿಲ್ಲ. ನೀನು ಅಂದ್ಕೊಂಡಿದ್ದು ಪರಮಾತ್ಮ ಅಂದ್ಕೊಂಡಿದ್ದು ಎರಡೂ ಒಂದೇ ಇದೆ. ಅಕಸ್ಮಾತ್ ನೀನು ಅಂದ್ಕೊಂಡಿದ್ದು ಪರಮಾತ್ಮನಿಗೆ ಅಂದ್ಕೊಂಡಿದ್ದು ಬೇರೆ ಆಗಿದ್ದರೆ ನೀನು ಎಂದೂ ಸಾಧಿಸೋದಿಲ್ಲ, ಅದು ಸೋಲ್ತೀಯ ನೀನು. ಅದಕ್ಕೆ ಏನೂ ಅಂದ್ಕೋಬೇಡ. ಪ್ರತಿಯೊಂದು ಹುಟ್ಟಿದ ಕ್ಷಣದಿಂದ ಸಾವಿನ ಕ್ಷಣದವರೆಗೂ ನಾವು ಅವನ ಇಚ್ಛೆ ಅಂತ ಬದುಕ್ತಾ ಇರೋದು. ಈ ಶರೀರ ಅವನು ಕೊಟ್ಟಿದ್ದ ಕಾಣಿಕೆ. ಈ ಶರೀರ ಅನ್ನೋ ವಾಹನದಲ್ಲಿ ನಮ್ಮನ್ನು ಕೂಡಿಸಿ ತಿರುಗಾಡಕ್ಕೆ ಬಿಟ್ಟಿದ್ದಾನೆ ಈ ಭೂಮಿಯಲ್ಲಿ. ಈ ಶರೀರ ಭಗವಂತನ ಕಾಣಿಕೆ, ಪರಮಾತ್ಮನ ಕಾಣಿಕೆ. ಅಂದರೆ ಈ ಶರೀರ ನಮ್ಮದಲ್ಲ, ತಿಳಿತಾ? ಈ ಶರೀರ, ಈ ಬೆರಳುಗಳು, ಕಣ್ಣು, ಮೂಗ, ನಾಲಿಗೆ, ಕೂದಲುಗಳು ಯಾವುದೂ ಇಲ್ಲ. ಸತ್ತ ಮೇಲೆ ಇದು ನಮ್ಮ ಜೊತೆಗೆ ಬರಲ್ಲ ವೀಕ್ಷಕರೇ, ಬರಲ್ಲ. ನಾವು ಕಟ್ಟಿದಂಥ ಮನೆಗಳು ನಮ್ಮ ಜೊತೆಗೆ ಬರಲ್ಲ, ನಮ್ಮ ಹೆಂಡತಿ ಮಕ್ಕಳು ಯಾರೂ ಬರಲ್ಲ ನಮ್ಮ ಜೊತೆಗೆ. ನಾವು ಎಷ್ಟೇ ಆಸ್ತಿ ಮಾಡಿದರೂ ಬರಲ್ಲ, ಎಷ್ಟೇ 10 ಊರಲ್ಲಿ 10 ಮನೆಗಳು ಕಟ್ಟಿದರೂ ಕೂಡ, ಎಷ್ಟು ಎಕರೆ ಹೊಲ ತೊಗೊಂಡ್ರೂ ಕೂಡ, ಎಷ್ಟೇ ವ್ಯವಹಾರ ಮಾಡಿದರೂ ಕೂಡ ಯಾವುದೂ ನಮ್ಮ ಜೊತೆಗೆ ಬರಲ್ಲ. ಸತ್ತ ಮೇಲೆ ನಮ್ಮ ಮೈ ಮೇಲೆ ಒಂದು ಕೂದಲು ಎಳೆ ಕೂಡ ನಮ್ಮ ಜೊತೆಗೆ ಬರಲ್ಲ. ಹೆಂಗಂದರೆ ಅಂದಮೇಲೆ ಇದು ಶರೀರ ನಂದಲ್ಲ. ನಾವು ಮಾಡುವಂಥ, ನಾವು ಸಂಪಾದಿಸಿದಂಥ ಆಸ್ತಿ, ಹಣ, ಐಶ್ವರ್ಯ ನಮ್ಮದಲ್ಲ. ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಜೊತೆಗಿರೋರು, ನಮ್ಮ ಸ್ನೇಹಿತರು ಯಾರೂ ನಮ್ಮವರಲ್ಲ. ಅಂದಮೇಲೆ ಇದೆಲ್ಲ ಶೂನ್ಯ ತಾನೇ, ಶೂನ್ಯ, ಮಿಥ್ಯ. ಆಮೇಲೆ ಒಳಗಿರ್ತಕ್ಕಂಥ ಮನಸ್ಸು, ಅದು ನಾನಲ್ಲ. ಮನಸ್ಸು, ಚಂಚಲವಾದ ಮನಸ್ಸು, ಅದು ಕೂಡ ನಾನಲ್ಲ. ಅದು ವಿಶ್ವವ್ಯಾಪಿಯಾಗಿದೆ. ಆಕಾಶ ಎಷ್ಟು ವಿಶಾಲವಾಗಿದೆಯೋ
ಗಾಳಿ ಎಲ್ಲ ಕಡೆ ಹೆಂಗೆ ತುಂಬಿಕೊಂಡಿದೆಯೋ, ಆಕಾಶ ಒಳಗೂ ಹೊರಗು ಹೆಂಗೆ ಎಲ್ಲ ಕಡೆ ಇದೆಯೋ, ಹಾಗೆ ಮನಸ್ಸು ಎಲ್ಲ ಕಡೆ ಇದೆ. ಆ ಮನಸ್ಸು ಹರಿದು ಹಂಚಲ್ಪಟ್ಟಿದೆ. ಇದು ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ಗ್ರಂಥದಲ್ಲಿ ಹೇಳಿದ್ದಾರೆ. ಅವರು ಒಪ್ಪಿಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರ ಅಧ್ಯಯನ ಇದು. ಮನಸ್ಸು ವಿಶ್ವವ್ಯಾಪಿಯಾಗಿದೆ. ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಒಂದು ಮನಸ್ಸಿದಲ್ಲ. ಮನಸ್ಸು ವಿಶ್ವವ್ಯಾಪಿಯಾಗಿದೆ. ಅದು ಹರಿದು ಹಂಚಲ್ಪಟ್ಟಿದೆ. ಒಂಥರ ನೆಟ್ವರ್ಕ್ ಇದ್ದಂಗೆ, ಮೊಬೈಲ್ ನೆಟ್ವರ್ಕ್ ಇದ್ದಂಗೆ ಅದು. ಮನಸ್ಸು ಮೊಬೈಲ್ ನೆಟ್ವರ್ಕ್ ಇದ್ದಂಗೆ. ಏರ್ಟೆಲ್, ಜಿಯೋ, ಸೆಲ್ವನ್ನು ಇವೆಲ್ಲ ಏನಿದಾವಲ್ಲ, ಆ ಥರ ನೆಟ್ವರ್ಕ್ ಇದು. ಭಗವಂತ ಕೊಟ್ಟರು ನೆಟ್ವರ್ಕ್ ಇದು ಮನಸ್ಸು ಅನ್ನೋದು. ಅದು ನಮ್ಮದಲ್ಲ. ಆಮೇಲೆ ಬುದ್ಧಿ, ಒಳಗಿರ್ತ ಬುದ್ಧಿ, ಅದು ಮೆದುಳಲ್ಲಿ ಮಾತ್ರ ಇರುತ್ತೆ. ಅದು ಕೆಮಿಕಲ್, ರಾಸಾಯನಿಕ ಶಕ್ತಿಯಿಂದ ಭಗವಂತ ಒಂದು ಯೋಗಗಳನ್ನು ಕೊಡ್ತಾನೆ. ಒಟ್ಟು ಹೊತ್ತಿನಾಗ ಕೆಲವೊಂದು ಯೋಗಗಳನ್ನು ಕೊಟ್ಟು ಕಳಿಸ್ತಾನೆ. ಆ ಯೋಗಗಳು ಯಾವ ಆಧಾರದ ಮೇಲೆ ಇರ್ತಾವೆ ಅಂದರೆ, ನಾವು ಹಿಂದಿನ ಜನ್ಮದಲ್ಲಿ ಏನು ಪಾಪ ಪುಣ್ಯ ಕರ್ಮಗಳನ್ನು ಮಾಡಿರ್ತೀವಿ, ಆ ಕರ್ಮಗಳ ಆಧಾರದ ಮೇಲೆ ನಾವು ಯೋಗಗಳನ್ನು ಕೊಟ್ಟು ಕಳಿಸ್ತಾನೆ. ಕೆಲವರು ಬುದ್ಧಿವಂತರಿರ್ತಾರೆ, ಕೆಲವರು ವಿದ್ಯಾವಂತರಿರ್ತಾರೆ, ಕೆಲವೊಬ್ಬರು ಶ್ರೀಮಂತರಾಗ್ತಾರೆ, ಕೆಲವೊಬ್ಬರು ಬಡವರಾಗುತ್ತಾರೆ, ಕೆಲವರಿಗೆ ಅನ್ನ ಸಿಗಲ್ಲ, ಕೆಲವೊಬ್ಬರು ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತಾರೆ. ಇದು ಅವರವರ ಯೋಗಗಳು. ಅದು ಹಿಂದಿನ ಸಂಸ್ಕಾರ, ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಬರ್ತಾನೆ. ಹಾಗೆ ಬುದ್ಧಿಶಕ್ತಿ ಕೂಡ ಅದು ಯೋಗ. ಅದು ಕೆಲವರು ಬುದ್ಧಿ ಮಾಂದ್ಯ ಇರ್ತಾರೆ, ಕೆಲವರು ಅತೀ ಬುದ್ಧಿವಂತರಿರ್ತಾರೆ, ಅತೀ ಜಾಣರಿರ್ತಾರೆ, ಕೆಲವರು ಅತೀ ದಡ್ಡ ಏನು ಹತ್ತಿರೋ ಅವರು ಓದಕ್ಕೆ ಬರಲ್ಲ. ಅದು ನಂದಲ್ಲ, ಅದು ಭಗವಂತ ಕೊಟ್ಟ ಕಾಣಿಕೆ. ಬುದ್ಧಿಶಕ್ತಿನ ಭಗವಂತ ಕಾಣಿಕೆ. ಇನ್ನೇನು ಉಳಿತು? ಒಳಗಿರೋ ಜೀವ, ಆತ್ಮ. ಆತ್ಮ ಯಾರು? ಅದು ನಾನಲ್ಲ, ಅದು ನಾನು ಅಲ್ಲ, ಅದು ಪರಮಾತ್ಮನ ಅಂಶ. ಅದು ಜಗತ್ತಿನಲ್ಲಿ ಸರ್ವಾಂತರ್ಯಾಮಿ ಅಂತ ಪರಮಾತ್ಮ. ನಾವು ಹೇಳ್ತೀವಿ ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ದೇವಸ್ಥಾನದಲ್ಲಿ, ತೀರ್ಥಕ್ಷೇತ್ರಗಳಲ್ಲಿದ್ದಾನೆ, ಗುಡಿ ಗುಂಡಾರಗಳಲ್ಲಿದ್ದಾನೆ, ಎಲ್ಲೆಲ್ಲೋ ಇದ್ದಾನೆ ಅಂತ ಹೇಳ್ತೀವಿ. ಆದರೆ ಭಗವಂತ ಸರ್ವಾಂತರ್ಯಾಮಿ ಅಂತ ಗೊತ್ತು. ಆದರೆ ಆ ಭಗವಂತನೇ ನಾನು ಅನ್ನೋಂಥ ಗೊತ್ತಾ ಎಲ್ಲರಿಗೂ? ಆ ಭಗವಂತ ನಾನೇ. ಆ ಭಗವಂತ ಎಲ್ಲರೂ ನೀವೆಲ್ಲ ಭಗವಂತನ ಸ್ವರೂಪರು. ನಿಮ್ಮಲ್ಲಿರ್ತಕ್ಕಂಥ ಆತ್ಮ ಭಗವಂತನ ತುಕುಡಿ. ಅದು ಭಗವಂತನ ಸೆಳೆದು ಬಂದಂಥ ತುಕುಡಿ. ಇದು ಸತ್ಯ. ಅಂದಮೇಲೆ ಮೋಕ್ಷ ಅಂತಾರೆ. ಮೋಕ್ಷ ಅವರಿಗೆ ಸಾಲೋಕೆ ದೇವರವರಿಗೆ ಮೋಕ್ಷ ಸಂಪಾದನೆ ಮಾಡಲಿ, ಸಾಯುಜ್ಯ ಮೋಕ್ಷ ಸಿಗಲಿ. ಸತ್ ಮೇಲೆ ಅವರಿಗೆ ಲಿಂಗೈಕ್ಯ ಆಗಲಿ, ಶಿವನ ಕೈಲಾಸಕ್ಕೆ ಹೋಗಲಿ, ಲಿಂಗೈಕ್ಯ ಆದರು ಅಂತಾರೆ. ಸಾಯುಜ್ಯ ಮೋಕ್ಷ ಸಿಗಲಿ ಅಂತಾರೆ. ಏನದು ಸಾಯುಜ್ಯ ಮೋಕ್ಷ? ಸತ್ ಮೇಲೆ ಪರಮಾತ್ಮನ ತುಕುಡಿದ ಅಂತ ನಾನು ಪರಮಾತ್ಮನ ಸಿಡಿದು ಬಂದಿದ್ದೀನಿ. ಮತ್ತೆ ಪರಮಾತ್ಮನ ಜೊತೆಗೆ ಮಿಕ್ಸ್ ಆಗಬೇಕು, ಐಕ್ಯ ಆಗಬೇಕು, ಒಂದಾಗಬೇಕು. ಇದು ಸಾಯುಜ್ಯ, ಸಾಲೋಕ್ಯ ಪದವಿ, ಸಾಯುಜ್ಯ ಮೋಕ್ಷ. ಅದರಲ್ಲಿ ತುಂಬ ಹಂತಗಳಿದ್ದಾವೆ. ಮೋಕ್ಷ ಅಂದರೆ ಅದು ಕೂಡ ಭಗವಂತ ಸರಳಿಟ್ಟಿಲ್ಲ. ನರ್ಸರಿ, LKG, UKG, 1ರಿಂದ 10, PUC, ಡಿಗ್ರಿ, PhD, ಪೋಸ್ಟ್ ಗ್ರಾಜುಯೇಟ್, ಹಿಂಗೆಲ್ಲ ಹೆಂಗೆ ಹಂತಗಳಿದಾವಲ್ಲ, ಹಾಗೆ ಭಗವಂತನಲ್ಲಿ ನಾವು ನಿಜವಾಗಿಯೂ ನಾವು ಭಗವಂತನ ಸ್ವರೂಪರಿದ್ದೇವೆ, ಭಗವಂತನ ತುಕಡಿದ್ದೇವೆ. ನಾವು ಪರಮಾತ್ಮನೇ. ಆದರೆ ಅಹಂ ಬ್ರಹ್ಮಾಸ್ಮಿ, ನಾವು ಪರಮಾತ್ಮನೇ. ಆದರೆ ನಾವು ಮತ್ತೆ ಮರಳಿ ಪರಮಾತ್ಮನ ಸೇರಬೇಕು ಅಂದರೆ ನರ್ಸರಿ, LKG, UKG ಎಲ್ಲ ಮಾಡ್ಕೊಂಡು ಹೋಗಬೇಕು. ಸತ್ ಮೇಲೆ ಮೋಕ್ಷ ಸಿಗಲ್ಲ. ಎಷ್ಟೋ ಪುಣ್ಯ ಮಾಡಿದ ಮೋಕ್ಷ ಅಂದರೆ ಹಿಂದಿನ ಜನ್ಮದ್ದು. ಸಪೋಸ್ ಈ ಜನ್ಮ ಇದೆ, ಈ ಜನ್ಮದಲ್ಲಿ ನಮ್ಮ ಜವಾಬ್ದಾರಿಗಳು ಏನಿದ್ದಾವೆ ಎಲ್ಲ ಜವಾಬ್ದಾರಿಗಳನ್ನು ತೀರಿಸಬೇಕು. ಯಾವುದೂ ಬಿಟ್ಟು ಹೋಗಬಾರ್ದು. ಸಾಯೋಕ್ಕಿಂತ ಮುಂಚೆ ಯಾವ ಜವಾಬ್ದಾರಿನೂ ಇರಬಾರ್ದು. ಎಲ್ಲನೂ ತೊಳ್ಕೊಬೇಕು, ಕೈ ತೊಳ್ಕೊಬೇಕು, ಪುಣ್ಯ ಸಂಪಾದನೆ ಮಾಡಬೇಕು, ಎಲ್ಲ ತ್ಯಾಗ ಮಾಡಬೇಕು. ಮಾಡಿ ಕೊನೆ ಉಸಿರಿಗೆ ಭಗವಂತ ಯಮಧರ್ಮ ಬಂದು ನಮ್ಮ ಒಳಗಿರ್ತಕ್ಕಂಥ ಜೀವ ತೊಗೊಂಡು ಹೋಗ್ಬೇಕಾದ್ರೆ ಇಲ್ಲಿ ಏನೂ ನಮ್ಮ ಜವಾಬ್ದಾರಿ ಇರಬಾರ್ದು. ಒಂದು ಕಂಪ್ನಿಯಲ್ಲಿ ನಾವು ರಿಸೈನ್ ಮಾಡ್ತೀವಿ, ರಾಜೀನಾಮೆ ಕೊಡ್ತೀವಿ. ಅವ್ರು ಸುಮ್ಮನೆ ಕಳಿಸ್ತಾರ? ಅವರು ಏನು ನಮ್ಮ ಕೆಲಸ ಕೊಟ್ಟಿರ್ತಾರೆ ಎಲ್ಲ ಕೆಲಸ ಬಾಕಿ ಇಟ್ಕೊಳ್ಳಲ್ಲ, ಎಲ್ಲ ಕೆಲಸ ಮಾಡಿಸ್ಕೊತಾರೆ. ಮಾಡಿಸಿ ಆಮೇಲೆ ರೆಸಿಗ್ನೇಷನ್ ಲೆಟರ್ ಆಕ್ಸೆಪ್ಟ್ ಮಾಡ್ತಾರೆ. ಅಕಸ್ಮಾತ್ ನಾವು ಕೆಲಸ ಅರ್ಧ ಮಾಡಿ ಕಂಪ್ನಿ ಬಿಟ್ಟು ಹೋದರೆ ಕಂಪ್ಲೇಂಟ್ ಮಾಡಿ ಮತ್ತೆ ವಾಪಸ್ ತರಿಸ್ತಾರೆ. ಹಾಗೆ ನಮ್ಮ ಶರೀರ ಬಿಡೋಕ್ಕಿಂತ ಮುಂಚೆ ನಮ್ಮ ಇಲ್ಲಿ ಏನು ಜವಾಬ್ದಾರಿ ಇದ್ದಾವೆ, ನಾವೇನು ಜವಾಬ್ದಾರಿ ಇದ್ದಾವೆ, ಹೆಂಡತಿ ಮಕ್ಕಳ ಜೊತೆಗೆ ಜವಾಬ್ದಾರಿ ಇರ್ಬೋದು, ಏನೇನು ಜವಾಬ್ದಾರಿ ಇದ್ದಾವೆ ಎಲ್ಲ ತೊಳ್ಕೋಬೇಕು, ಯಾವುದು ಬಿಡಬಾರ್ದು. ಬಿಟ್ಟರೆ ನಮ್ಮ ಆತ್ಮ ಸಂಸ್ಕಾರದಲ್ಲಿ ಸೇರ್ಕೋತದೆ, ಬಾಕಿ ಉಳಿತದೆ.
ಸಾಲವಾಗಿ ಉಳಿತದೆ ಜವಾಬ್ದಾರಿಗಳು. ಅದು ಮತ್ತು ಮುಂದಿನ ಜನ್ಮಕ್ಕೆ ಬರುತ್ತೆ. ನಕ್ಷತ್ರ ದೋಷ ಆಗತ್ತೆ, ಮುಂದಿನ ಜನ್ಮಕ್ಕೆ ಕಾಲಿಡ್ತದೆ. ಹಿಂದಿನ ಜನ್ಮದಲ್ಲಿ ಜವಾಬ್ದಾರಿ ಸಾಧಿಸಿದರೆ ಪೂರ್ತಿಗೊಳಿಸಿದರೆ ಮುಂದಿನ ಜನ್ಮಕ್ಕೆ ಹೋದಾಗ 2 ಜನ್ಮದಲ್ಲಿ ಕಾಲಿಡಬೇಕಾಗತ್ತೆ ಭಿಕ್ಷಕರೇ. ನಾನು ಎಲ್ಲಿ ಯಾರಕ್ಕೂ ಆಧಾರ ಕೊಡಲ್ಲ. ನಾವು ಪುಸ್ತಕಗಳನ್ನು ಓದಿದ್ದು, ಅವರು ಇವರು ಹೇಳಿದ್ದು ಕೇಳಿದ್ದು ಗುರು ಹಿರಿಯರು. ನಮ್ಮದು ಆತ್ಮಧರ್ಮ. ಅದಕ್ಕೆ ಪರಮಾತ್ಮನ ತುಕಡಿ. ಇಲ್ಲಿ ನಾನು ವಿಷಯಕ್ಕೆ ಬರ್ತೀನಿ. ನಾನೊಂದು ಜೀವನೇ ನಾನಲ್ಲ, ಪರಮಾತ್ಮ ಸ್ವರೂಪನಿದ್ದೇನೆ. ಸತ್ತ ಮೇಲೆ ನಾನು ಪುಣ್ಯ ಮಾಡಿದರೆ, ಅತ್ಯಂತ ಪುಣ್ಯ ಮಾಡಿದರೆ, ಸಾವಲಕ್ಕೆ ಪದವಿ ಮಾಡಿದರೆ, ಒಂದು ಏನೋ ಕೆಲವು ಅತ್ಯಂತ ಭಗವಂತನ ಇಷ್ಟಾವೃತ್ತಿಯಲ್ಲಿ ನಡ್ಕೊಂಡ್ರೆ ಭಗವಂತ ನನ್ನ ಜೊತೆಗಿರುವಂಥ ಶಿವನ ಕೈಲಾಸದಲ್ಲಿ ತನ್ನ ಸಭೆಯಲ್ಲಿಟ್ಕೋತಾನೆ. ಅತಿ ಪ್ರಿಯ ಆಗಿದರೆ ತನ್ನನ್ನು ತಾನೇ ಮಾಡ್ಕೊತಾನೆ, ಶಿವನಾಗಿ ಮಾಡ್ಕೊತಾನೆ. ದೇವಿನ ಪಾರ್ವತಿನ ನಡ್ಕೊಂಡ್ರೆ ಪಾರ್ವತಿ ತನ್ನನ್ನು ತಾನೇ ಮಾಡ್ಕೋತಾಳೆ. ವಿಷ್ಣುವಿನ ನಡ್ಕೊಂಡ್ರೆ ನಾರಾಯಣ ಮಾಡ್ಕೋತಾನೆ. ಯಾವ ರೀತಿ ಭಗವಂತ ನೋಡ್ತೀರಾ? ಶಿವನಾಗಿ ನೋಡ್ತೀರಾ, ಕೃಷ್ಣನಾಗಿ ನೋಡ್ತೀರಾ, ನಾರಾಯಣನಾಗಿ ನೋಡ್ತೀರಾ, ಅಲ್ಲಾಗಿ ನೋಡ್ತೀರಾ, ಕ್ರಿಸ್ತಾಗಿ ನೋಡ್ತೀರಾ, ಯಾವ ರೀತಿ ನೋಡ್ತೀರಿ? ಎಲ್ಲರ ರಕ್ತದಲ್ಲಿ ಎಲ್ಲ ಅಷ್ಟೇ. ನಮ್ಮ ಮುಂದೆ ಹೋಗಲ್ಲ, ಬೇಡ. ಅದು ಧರ್ಮಗಳ ವಿಷಯ ಬೇಡ. ನಾನು ಹೇಳ್ತೀನಿ, ನಂದನ್ನು ಏನಿದೆ ಇಲ್ಲಿ? ಶರೀರ ನಾನಲ್ಲ, ಒಳಗಿರೋ ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನನ್ನ ಆತ್ಮ ನಾನಲ್ಲ. ಇನ್ನು ಏನು ಉಳಿತು? ಮಿಥ್ಯ. ನಾನೇನಿಲ್ಲಿ ಅಂದ್ಕೋತೀನಿ, ಮಾಡಿದೆ. ಎಲ್ಲ ಶೂನ್ಯ ಇದೆ ಭಗವಂತರೇ. ಇದು ಶೂನ್ಯ ತತ್ವ. ಅದಕ್ಕೆ ಮುಂದಿನ ಭಾಗದಲ್ಲಿ ಈ ಶೂನ್ಯ ತತ್ವವನ್ನು ಮುಂದುವರಿಸ್ತಾನೆ. ಅದು ಬಹಳ ಆಳವಾದ ಅಧ್ಯಯನ ಇದೆ. ಧನ್ಯವಾದಗಳು.